ನಮಸ್ತೆ ಫ್ರೆಂಡ್, ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ನಮ್ಮ ಮನೆಯವ್ರ ಅಕ್ಕನ ಮನೆಗೆ ಹೋಗಿದ್ದೀವಿ. ನಮ್ಮ ಯಜಮಾನ್ರ ಅಕ್ಕವ್ರ ಊರು ಬಂದು ನಡುನಳ್ಳಿ ಅಂತ. ಅಲ್ಲಿ ಇವತ್ತು ಹಸ್ರಬ್ಬ ಅಂತ ಹಬ್ಬ ಮಾಡಿದ್ದಾರೆ. ಏನು ಇವತ್ತು ಮಟನ್ ಸಾಂಬಾರು ಮಾಡಿದ್ದಾರೆ. ನಾವು ದನ ಎಲ್ಲ ಕಟ್ಟಾಕಿ ಹೋದ್ವಿ. 1:07 ಹಿಂಗೆ ಅಡುಗೆ ಮಾಡಿದ್ರು. ಊಟ ಮಾಡಿ ಬಂದು, ಈ ಹುಡುಗಿ ಬಂದು ನಮ್ಮ ಮನೆಯವ್ರ ಅಕ್ಕನ ಮೊಮ್ಮಗಳು ಚೆನ್ನಾಗಿ ಆಟ ಆಡ್ತಿದ್ಲು. ಅದಕ್ಕೆ ಅವಳನ್ನ ವಿಡಿಯೋ ಮಾಡಿದೆ. ಈ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವ್ರು ಬಂದು ನಮ್ಮ ಮನೆಯವರ ಅಕ್ಕರ ಯಜಮಾನ್ರು. ನಮ್ಮ ಮನೆಯವರ ಅಕ್ಕನ ಯಜಮಾನ್ರು ಮತ್ತು ಇವ್ರು ನಮ್ಮ ಮನೆಯವರು. ನಮ್ಮ ಅಕ್ಕನ ಮಗ. ಫುಲ್ ವಿಡಿಯೋ ನೋಡಿ ಫ್ರೆಂಡ್. ಊಟ ಮಾಡ್ಕೊಂಡು ಇವ್ರು ನಮ್ಮ ಅತ್ತೆದು ಅದೇ ಊರು ಫ್ರೆಂಡ್, ಅದೇ ಮನೆನೇ. ನಮ್ಮ ಅತ್ತೆನೂ ಅದೇ ಮನೇಲಿ ಹುಟ್ಟಿರೋದು. ಅವ್ರ ತಮ್ಮಂಗೆ, ನಮ್ಮ ಅತ್ತೆ ತಮ್ಮನೇ ಅವರು. ನಮ್ಮ ಅತ್ತೆ ತಮ್ಮಂಗೆ ಅವ್ರ ಮಗಳನ್ನ ಕೊಟ್ಟಿರೋದು. ಸಂಬಂಧಗಳು ಅಲ್ಲಲ್ಲೇ ಸೃಷ್ಟಿ, ಅಲ್ಲಲ್ಲೇ ಅವ್ರ ತಮ್ಮಂಗೆ ಇವರು, ಇವ್ರ ತಮ್ಮಂಗೆ ಅವರು ಮದುವೆ ಮಾಡ್ಕೊಂಡವ್ರೆ. ಈ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್. ನಾನು ವೆಜ್ ಫ್ರೆಂಡ್, ಪ್ಯೂರ್ ವೆಜ್ ಅಲ್ಲ. ಮೀನು ತಿಂತೀನಿ, ಮಟನ್ ತಿನ್ನಲ್ಲ, ಚಿಕನ್ ತಿನ್ನಂಗಿಲ್ಲ. ನಮ್ಮ ಮನೇಲಿ ಮೊಟ್ಟೆ ತಿನ್ನಂಗಿಲ್ಲ. ಅದಕ್ಕೋಸ್ಕರ ನನಗೆ ಮಳ್ಳೆ ಹುಳ್ಳಿಕಾಳು ಸಾರು ಮಾಡಿದರು. ಮಳ್ಳೆ ಹುಳ್ಳಿಕಾಳು ಸಾರು, ಅನ್ನ, ಮುದ್ದೆ, ಹಪ್ಪಳ, ಉಪ್ಪಿನಕಾಯಿ, ತುಪ್ಪ. ನನ್ನ ಊಟ ಅಷ್ಟಿತ್ತು. ಮನೆಯವರಿಗೆ ಮಟನ್ ಕಳ್ಳು ಅಂತೀವಿ ನಮ್ಮ ಕಡೆ, ಪಲ್ಯ, ಅನ್ನ, ಮುದ್ದೆ, ಸಾಂಬಾರು. ಊಟ ಮಾಡಿಬಿಟ್ಟು ನಾವು ಬೆಳಗ್ಗೆ ಹೋಗೋದ್ರು. 5 ಗಂಟೆಗೆ ಹೋಗೋಕ್ಕಾಗಲ್ಲ ಚಳಿಲಿ ಅಂದ್ಬಿಟ್ಟು 8:30ವರೆಗೂ ಮಾತಾಡ್ಕೊಂಡು ಕುಂತಿದ್ದು. ಆಮೇಲೆ 8:30 ಮೇಲೆ ಊರಿಗೆ ಹೋದು. ಅವಳ ಮನೆ ತುಂಬ ಓಡಾಡ್ತಿದ್ಲು. ಅಕ್ಕನ ಮಕ್ಕಳು, ಮೊಮ್ಮಗಳು. ಮೊಬೈಲ್ ಹಿಡ್ಕೊಂಡ್ರೆ ಸಾಕು, ಸುಮ್ಮನೆ ಓಡಾಡೋಳು, ರೊಗ್ಗೊಚ್ಕೊಳ್ಳೋಳು. ಅದಕ್ಕೆ ನಾನು ಅವಳು ಮೊಬೈಲ್ ಹಿಡ್ಕೊಂಡು ಅವಳನ್ನು ಆಟ ಆಡಿಸ್ತಿದ್ದೆ. ಫುಲ್ ವಿಡಿಯೋ ನೋಡಿ ಫ್ರೆಂಡ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಊಟ ಮುಗಿಸ್ಕೊಂಡು ಎಲೆ ಹಾಕ್ಕೊಂಡು 8:30 ತನಕ ಮಾತಾಡ್ಕೊಂಡು ನಾವು ನಮ್ಮೂರಿಗೆ ಹೋದ್ವಿ ಫ್ರೆಂಡ್. ಏನಾಗ್ತದೆ ಆರಲ್ಲ. ಅದೇ ಬಿಸಿನೀರು ಕೊಡತ್ತೆ.
ಮಧ್ಯಾಹ್ನ ಹಸಿ ಮಾಡಿದ್ವಲ್ಲ ಚೊಲ್ಬಿಡಲ್ಲ ಅಂದಾಗ ಬೇಡ ಅದು ಮುಳ್ಳೆ ತಂತಾಳು ನೀರಿತ್ತು ಮುಗಿಸಿ ಬಿಸಿನೀರು ಕುಡಿತೀಯಾ ವಿಡಿಯೋ ಮಾಡ್ತಾ ಇದೀಯ ಏನು ವಿಡಿಯೋ ಮಾಡ್ತೀನಿ ದುಡ್ಡು ಮಾಡೋದು ಅವಳು ಮೊಬೈಲ್ ಹಿಡ್ಕೊಂಡಂಗೆ ಓಡೋಳು. ಏನು ತಿಂತಾ ಇದೀಯ? ಹಾಂ ಸಾಕು ಸಾಕು. ನೋಡಿ ಫ್ರೆಂಡ್, ಹುಡುಗಿ ಮಾತು ಬರಲ್ಲ, ಸುಮ್ಮನೆ ಓಡಾಡ್ತಾಳೆ. ಮಾತು ಬರಲ್ಲ ನಿನಗೆ? ಚೈತು ಮಾತು ಬರಲ್ವಾ? ಹಾಂ ತಗ ಒಂದು ಚೀಲ ಕೊಡ ತಾಯಮ್ಮ. ಒಂದು ಚೀಲ ಅಂತ ಕೊಡು ದರ್ಶನಂಗೆ. ಎಣ್ಣೆ ಕೆಜಿ ಅಷ್ಟು ಹಾಕಿದ್ದೆ ಗೊತ್ತಾ ನೀನು ದರ್ಶನ? ನಾನು ಉಂಡ್ಲಲ್ಲ ಕಂದರ್ಶು ಅಲ್ಲಿ ಉಂಡು ಬಂದಿದ್ದಲ್ಲ ಶನಿವಾರ ತಿಂತಾವಳು ಬಿರಿಯಾನಿ. ಅದು ನನಗೆ ಎಲ್ಲ ತಿಂದ್ಬಿಟ್ಟು ಹಿಂಗ ಅಂತಾಳೆ. ಅಯ್ಯ ಪಲ್ಯ ಎಲ್ಲ ಸಪ್ಪೆ ಆಗಿತ್ತಲ್ಲ, ಖಾರ ಆಗಿಲ್ವಲ್ಲ, ಅದಕ್ಕೆ ಸಾಕು ಪಲ್ಯ ಮಾಡುವಾಗ ಕಳಿಸ್ಬೇಕು. ಚೂರ ನನ್ ಬಿಡ ಬೇಡ ಕಣೆ ಬೇಡ. ಅಲ್ಲ ಚೂರ ಒಂದು ಬಡ್ಡಿಗೆ ಹಾಕಿ ಕೊಡ ಅವಳಿಗೆ. ಅಲ್ಲ ಐತೆ ಹಪ್ಪಳದ್ದು ಒಂದು ಸಪ್ಪೆ ಹೆಂಗೈತಲ್ಲ ಸೂಪರ್ ಅಂತ. ಅದಕ್ಕೆ ಖಾರ ಹಾಕ್ತಿಲ್ಲ. ಚೈತು ನೀನು ತುಂಬಿಕೊಂಡು ಹೋಗೋದು ನಮ್ಮೂರಿಗೆ? ಹಾಂ ಸ್ಕೂಲಲ್ಲಿ ಏನು ಮಾತಾಡ್ತೀಯ? ಹಿಂಗೆ ಇರ್ತೀಯ ಸ್ಕೂಲಲ್ಲಿ? ಬಿರಿಯಾನಿ ತಿಂದ ಜೀರ್ಣ ನಾನೀಗ ತನಕ ತಿನ್ನ ಜೀರ್ಣ ಅವಳೇ ಕೊಡುತ್ತೆ. ನಾನು ಯಾಕೋ ಲಾಲ್ ಟಿಕೆಟ್ ಕೊಡ್ಲಲ್ಲ, ಆ ಬರ್ಬೇಕು ಹೋಗ್ತೀನಿ ಉದುರುತ್ತೆ ದುಡ್ಡು ಇಷ್ಟೊಂದು ಬೇಕಲ್ಲ ಅಂತ ಆಗ 4 ನೋಟು ಮಿಸ್ ಆಗಿ
ಅದರೊಳಗೆ ಇದೆ ಪೆಟ್ರೋಲ್ ಇತ್ತು ಅಯ್ಯ ಇಲ್ಲಿ ನೋಡ್ ಮಡಗೈತೆ ಎಲ್ಲಿ ಮಡಗಿದೀನಿ ಅನ್ನೋದು ಗೊತ್ತಿಲ್ಲ ಅದಕ್ಕೆ. ನಂಟ್ರಂಪಾಯಿ ಮಡಗೈತೆ ಅದೇ ನೀನು ಊರಿಗೆ ಹೋದ್ಮೇಲೆ ನೋಡಿದ್ರೆ ಮಡಿಕಲ್ಲ ಯಾವ್ದೇ ತರ್ತೀನಿ ಮಡಗಕ್ಕೆ ಅಂತ ಎಲ್ಲಾರು 300 ರೂಪಾಯಿ ನಾವು ಬೇಕಪ್ಪ ಅಣ್ಣ ನಮ್ಮಯ್ಯ 5,000 ರೂಪಾಯಿ 200 ರೂಪಾಯಿ ಕೊಡ್ತಾ 700 ರೂಪಾಯಿ ನಾನು ಕೊಟ್ಟಿಲ್ಲ. ಸಾರ್ ಬಿಡ ಸಾರ್ ಹಬ್ಬದಲ್ಲಿದ್ದಂಗಿಲ್ಲ. ಮತ್ ಕತ್ಲಾಗಿತ್ತಲ್ಲ ಇಡೀ ಬೆಳಕ್ ಬೀಳೋದು ನೋಡಿ ಬೆಳಿಗ್ಗೆ ನಿಮ್ಮ ಅಮ್ಮ ಕುಂಡಿಸ್ಕೊಂಡ್ ಬಾ ಅದನ್ನ. ಎಲ್ಲಿತ್ತು ಕಣ 25,000 ಬೇಕು. ಚೈತು ಬಾಯ್ ಮಾಡಿ ಹಾಯ್ ಚೈತು ಇಲ್ಲಡ ಇಲ್ಲಡ ಚೈತು ಏನು ಬರಲ್ಲ ಅವಳಿಗೆ ಏನು ಬರಲ್ಲ ಅವಳು ಬಾಯ್ ನಮ್ಮ ಪಾಪನೆ ಬಾಯ್ ಅಜ್ಜಿ ಅಂತೇಳಿ ಬಾಯ್ ಅಜ್ಜಿ ಅಂತಾಳೆ ಬಾಯ್ ಮಾಡು ಟೈಮ್ ಬತ್ತೀವಿ ಬರೇ ಕಾರಲ್ಲಿ ಡ್ರಾಪ್ ಮಾಡಿಬಿಡಿರುವಂತೆ ಈಗ ಮನೆ ಬೆಳಿಗ್ಗೆ ಆಫರ್